ರವಿಕುಮಾರ್, ಈಗ ಈ ಬೆಂಗಾಲದಲ್ಲಿ ನೀವು ಗೆಲ್ತಿರುವಂಥ ಅಭೂತಪೂರ್ವ ಅಂತ ಗೆಲುವಿದೆಯಲ್ಲ, ಆ ಗೆಲುವಿನ ಅದೇ ಪ್ರಶ್ನೆ. ಈ ಮುಂದುವರೆದ ಭಾಗ ಏನು ನೋಡಿ? ವೆಸ್ಟ್ ಬೆಂಗಾಲ್ನಲ್ಲಿ ನಾವು ಗೆಲ್ತೀವಿ ಅಂತ ಆದರೆ, ಅಸ್ಸಾಂನಲ್ಲಿ ಗೆಲ್ತೀವಿ ಅಂತ ಆದರೆ, ಕರ್ನಾಟಕ ರಾಜ್ಯದಲ್ಲೂ ನಿಶ್ಚಿತವಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ಇಲ್ಲಿ ಅಲ್ಲಿಗಿಂತ ರಾಷ್ಟ್ರೀಯತೆ ಇಲ್ಲಿ ಬಲವಾಗಿದೆ, ಇಲ್ಲಿಗಿಂತ ಸವಾಲುಗಳು ಅಲ್ಲಿ ಜಾಸ್ತಿ ಇದೆ, ಇಲ್ಲಿಗಿಂತ ಸವಾಲುಗಳು ಅಲ್ಲಿ ಜಾಸ್ತಿ ಇದೆ. ಅಂಥದ್ರಲ್ಲೇ BJP ಗೆದ್ದಿದೆ, ಜನ BJPಯನ್ನು ಗೆಲ್ಲಿಸಿದ್ದಾರೆ. ಅಮಿತ್ ಶಾಜಿ ಅವರು ಮತ್ತು ನರೇಂದ್ರ ಮೋದಿಜಿ ಅವರು ಅಲ್ಲಿ ಎಷ್ಟು ದಿನ ಕಷ್ಟಪಟ್ಟರು, ಎಷ್ಟು ಎಫರ್ಟನ್ನು ಹಾಕಿದ್ರು ಅಲ್ಲಿ ರಾಷ್ಟ್ರೀಯತೆಯನ್ನು ತರೋದಕ್ಕೋಸ್ಕರ. ಒಂದು ಪ್ರಾಮಾಣಿಕ ಹೇಳಿ ಸರ್, ಕರ್ನಾಟಕದ ರಾಜಕಾರಣ ಯಾಕೋ ಕೇಂದ್ರದ ನಾಯಕರಿಗೆ ಹಿಡಿತಕ್ಕೂ ಸಿಗ್ಲಿಲ್ಲ, ಸಿಗ್ತಿಲ್ಲ ಅಂತ. ನೋಡಿ, ಈಗ ನಮಗೆ ಟೈಮ್ ಸಿಗತ್ತೆ, ನಾವೆಲ್ಲ ಅದಕ್ಕೆ ತಯಾರಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರನೇ ದಾವಣಗೆರೆನಲ್ಲಿ ಆ ರೀತಿಯ ಒಂದು ಫೈಟ್ ಮಾಡಿದ್ದೇವೆ. ಬಾಗಲಕೋಟೆನಲ್ಲೂ ಕೂಡ ಫೈಟ್ ಮಾಡಿದ್ದೇವೆ. ಇಲ್ಲ ಅಂತ ಹೇಳಿದ್ರೆ 25-30 ಸಾವಿರ ಅಂತರದಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು. 100ಕ್ಕೆ 100 ಈ ಸರ್ಕಾರದ ವಿರುದ್ಧ ಕರ್ನಾಟಕದ ಜನ ಇದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನ ಹಾಲತ್ ಏನು, ಪರಿಸ್ಥಿತಿ ಏನು? ಒಂದು ಮಳೆ ಬಂದರೆ 10 ಜನ ತೀರ್ಕೊಳ್ತಾರೆ, ಒಂದು IPL ಮ್ಯಾಚ್ ನಡೆದ್ರೆ 10 ಜನ ತೀರ್ಕೊಳ್ತಾರೆ. ಒಂದು ರಕ್ಷಣೆ ಕೊಡೋಕ್ಕಾಗೋದಿಲ್ಲ, ಒಂದು ಪೂರ್ವ ತಯಾರಿ ಇಲ್ಲ, ಒಂದು ಪ್ರೋಗ್ರಾಮ್ ನಡೆಸುವಂತ ಸರಿಯಾಗಿ ಸುರಕ್ಷಿತವಾಗಿ ನಡೆಸುವಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಒಂದು ಸರ್ಕಾರ ಆಸ್ಪತ್ರೆಗಳಿಗೆ ಒಳ್ಳೆ ಡಾಕ್ಟರ್ ಕೊಡೋ ಯೋಗ್ಯತೆ ಇಲ್ಲ. ಕುಂಭಮೇಳ ಏನಾಯ್ತು ಅನ್ನೋದಕ್ಕೆ ಯಾರಿಗೂ ನಿಮಗೆ ಹೇಳ್ತೀನಿ, ಒಂದೊಂದು ಹೇಳಿದ್ರೆ 100 ಪಟ್ಟಿ ಮಾಡಿ ಅಲ್ಲ, ಇವ್ರು ಹೇಳಿದ್ರು ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ. ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನೋಡ್ಬಿಟ್ಟು ಬರುವಂತ ಕಂಪನಿಗಳು ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ. ಇದು ಕರ್ನಾಟಕ ರಾಜ್ಯವನ್ನ ನನಗೆ ಹೇಳ್ತೀನಲ್ಲ, ಒಂದ್ ರೀತಿ ವೆಸ್ಟ್ ಬೆಂಗಾಲದ ಮಾದರಿಗೆ, ಪಾಕಿಸ್ತಾನದ ಮಾದರಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಾಠ ಕಲಿಸ್ತಾರೆ. ನೀವು ಕಾದು ನೋಡಿ. ಇದು ಎರಡು ಸೀಟ್ ಗೆದ್ದಿದೀವಿ ಅಂತ ಗೆದ್ದು ಬೀಗಬಹುದು ಅವರು. ಆದ್ರೆ ಮುಂದೆ ಬರ್ತಕ್ಕಂಥ ಇದೇನಿದೆಯಲ್ಲ, ಫಿಲಂ ಬಾಕಿ ಹೇ. 2 ಸೀಟ್ ಗೆದ್ದಿದ್ದಾರೆ. ನಮಗೇನು, ನಾವು ಅಭಿವೃದ್ಧಿಯನ್ನ ಮಾಡಿ ಆ ಗುಂಗಿನಲ್ಲಿ ಇರೋದು ಒಳ್ಳೇದು, ಅವ್ರು ಇರಬೇಕು. ಊಹೆ ನಾವಂತೂ ಇರಲ್ಲ. ಎಷ್ಟು ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ ಗೊತ್ತಾ? ಕಾಂಗ್ರೆಸ್ಗಿಂತ ಬಿಜೆಪಿ ಮಾಡಿದ್ದಾರೆ ಅಂತ ಅಲ್ಲಿನ ಜನ ಹೇಳ್ತಾರೆ. ಬಾಗಲಕೋಟೆನಲ್ಲಿ 100 ಕೋಟಿ ಹಣವನ್ನು ಖರ್ಚು ಮಾಡಿ ಚುನಾವಣೆ ಗೆದ್ದಿರೋದು. ಸೀಟ್ ಕೊಟ್ಟಿದ್ದೆ ನೀವು ಟಿಕೆಟ್ ತಗೊಂಡು ಅಂತ ಹೇಳ್ತಾರೆ. ಎಲ್ಲ MLAಗಳು, ಎಲ್ಲ ಮಂತ್ರಿಗಳು 15 ದಿವಸಗಟ್ಟಲೆ ಮುಖ್ಯಮಂತ್ರಿಗಳು ಹೋಗಿ ಬಂದು ಕುತ್ಕೊಳ್ಬೇಕಾ ಅಲ್ಲಿ? ಏನಿದೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ? ಇನ್ನೊಂದು ಸರಿಯಾಗಿ ಮಳೆ ಬಂದ್ರೆ ಗೊತ್ತಾಗತ್ತೆ ಬೆಂಗಳೂರಿನ ಪರಿಸ್ಥಿತಿ, ಮೈಸೂರಿನ ಪರಿಸ್ಥಿತಿ, ಮತ್ತೆ ಇಡೀ ರಾಜ್ಯದ ಪರಿಸ್ಥಿತಿ. ರೈತರು ಯಾವ ಸ್ಥಿತಿನಲ್ಲಿದ್ದಾರೆ? ಮೊನ್ನೆ ಬಂದಂತ ಶಿಕ್ಷಣದ ಪರಿಸ್ಥಿತಿ ಆಗಿದೆ, ಆರೋಗ್ಯ ಕ್ಷೇತ್ರದ ಪರಿಸ್ಥಿತಿ ಮೊನ್ನೆ ಬಂದಂತ ಮಳೆ 3-4 ಗಂಟೆ ಇನ್ನೂ ಜಾಸ್ತಿ ಹೊಡೆದು ಬಿಟ್ಟಿದ್ರೆ ದೇವರೇ ಕಾಪಾಡಬೇಕಾಗಿತ್ತು. ಪಾಟ್ವಾಲ್ ಸಿಟಿ ಆಗಿದೆ. ಯಾವ ಪಕ್ಷ ಅಧಿಕಾರದಲ್ಲಿ ಮಳೆ ಯಾವ ಪಾರ್ಟಿಯಿಂದ ನೋಡ್ಕೊಂಡ್ ಬರುತ್ತಾ? ಅದೇನು ಹೇಳ್ತಾ ಇದ್ದೀನಿ, ವ್ಯವಸ್ಥೆ ಬಗ್ಗೆ ಅಷ್ಟೇ. ವ್ಯವಸ್ಥೆ ಹಂಗೆ, ಅದು ಸಾಧಾರಣ ಮಳೆ ಅಲ್ಲ. ಯಾಕೆ ಬಿಜೆಪಿ ಇದ್ದಾಗ ನೀರು ನುಗ್ಗಿರಲಿಲ್ಲ? ಆ ತರ ಮಳೆ ಬಾಂಬೆಯಲ್ಲೋ ಚೆನ್ನೈಯಲ್ಲೋ ಬಿದ್ರೆ ಯಡಿಯೂರಪ್ಪನವ್ರು ಒಬ್ಬರೇ ಇದ್ದಾಗ ಇಡೀ ರಾಜ್ಯ ಸುತ್ತಾ ಇದ್ರು. ಯಾಕೊಬ್ಬರೇ ಇದ್ರು ಸ್ವಾಮಿ? ಕ್ಯಾಬಿನೆಟ್ ಅಲ್ಲಿ ಇದ್ರು ಅವಾಗ ಮುಖ್ಯಮಂತ್ರಿ. ಅವರೊಬ್ಬರೇ ಇದ್ದಿದ್ದು ಲೀಡರ್ ಪಾರ್ಟಿ, ಯಾರು ಇಲ್ಲ. ಬಂದಿತ್ತು ಮಳೆ, ಇಮ್ಮಿಡಿಯೇಟ್ ಬಂದಾಗಿತ್ತು. ಸಚಿವ ಸಂಪುಟ ವಿಸ್ತಾರ ಮಾಡಕ್ಕೆ